ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾನು ಆರ್ಗಾನಿಕ್ ಫಾರ್ಮಿಂಗು. ನಾನಿವತ್ತು ನಿಮಗೆ 20 ಲೀಟ್ರ್ OWDC ಮದರ್ ಕಲ್ಚರ್ನ ಉಪಯೋಗಿಸ್ಕೊಂಡು 200 ಲೀಟ್ರ್ OWDC ಅನ್ನು ಯಾವ ರೀತಿ ಪ್ರಿಪೇರ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ನೀವಿವಾಗ ನೋಡ್ತಾ ಇರ್ಬೋದು, 2 kg ಬೆಲ್ಲವನ್ನು ನೆನೆಸ್ಕೊಂಡು ಆ ಬಕೆಟ್ನಿಂದ 180 ಲೀಟ್ರ್ ವಾಟರ್ಗೆ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಒಂದು ಕೋಲನ್ನು ತಗೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಸೊ ಈ 2 kg ಬೆಲ್ಲವನ್ನು ನೀವು 4 ಗಂಟೆ ಆರ್ಗಾನಿಕ್ ಬೆಲ್ಲನೇ ಆಗಿರಬೇಕು. 4 ಗಂಟೆ ಮುಂಚೆನೇ ನೀರಲ್ಲಿ ನೆನೆಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಸೊ ಯಾವುದೇ ರೀತಿಯಾದ ಗಟ್ಟಿಯಾಗಿ ಇರೋದಿಲ್ಲ. ಸೊ ಅದನ್ನು ನೀವು 180 ಲೀಟ್ರು ಕಲೆಕ್ಟ್ ಮಾಡ್ಕೊಂಡಿರೋ ವಾಟರ್ನ ಡ್ರಮ್ಮಲ್ಲಿ ಈ ಬೆಲ್ಲವನ್ನು ಆ ವಾಟರ್ ಜೊತೆ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ನೆಕ್ಸ್ಟು ನೀವು 20 ಲೀಟರ್ಸ್ OWDC ಮದರ್ ಕಲ್ಚರ್ನ ಫಸ್ಟ್ ಟೈಮ್ ಪ್ರಿಪೇರ್ ಮಾಡಿದಾಗ ಎತ್ತಿಕೊಂಡಿರ್ತೀರಲ್ಲ, ಅದನ್ನು ನಾವು ನೆಕ್ಸ್ಟ್ ಮಿಕ್ಸ್ ಮಾಡಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, 20 ಲೀಟ್ರ್ ಮದರ್ ಕಲ್ಚರ್ನ ಒಂದು ಕ್ಯಾನಲ್ಲಿ ಎತ್ತಿಕೊಂಡಿರ್ತೀವಿ. ಅದನ್ನು ನಾವು 180 ಲೀಟ್ರ್ ವಾಟರ್ಗೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಫಸ್ಟು 180 ಲೀಟರ್ಸ್ ವಾಟರ್, ನೆಕ್ಸ್ಟ್ 2 kg ಬೆಲ್ಲ, ನೆಕ್ಸ್ಟ್ OWDC ಕಲ್ಚರ್ ಮದರ್ ಕಲ್ಚರ್. ಸೊ ಈ OWDC ಮದರ್ ಕಲ್ಚರ್ನ 45 ದಿವಸದವರೆಗೂ ಈ ಕ್ಯಾನಲ್ಲಿ ಎತ್ತಿಕೋಬೋದು. ಸೊ 40 ದಿವಸ ಆದ ನಂತರ ನೀವು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದಿನ ನೀವು ಎತ್ತಿಟ್ಕೋಬೋದು. ಸೊ ಈ 20 ಲೀಟ್ರ್ ಮದರ್ ಕಲ್ಚರ್ನ ಮಿಕ್ಸ್ ಮಾಡಾದಮೇಲೆ ಒಂದು ಅದೇ ಕಡ್ಡಿನ ತಗೊಂಡು ನಾವು ಚೆನ್ನಾಗಿ ತಿರುಗಿಸ್ಬೇಕು. ಸೊ ನೀವಾಗ ನೋಡ್ಬೋದು, ಆ ಕಡ್ಡಿನ ತಗೊಂಡು ಚೆನ್ನಾಗಿ ತಿರುಗಿಸ್ತಿದ್ದೀನಿ. ನೆಕ್ಸ್ಟ್ ಈ ಕಡ್ಡಿಯನ್ನು ಈ ಎಲ್ಲ ರೆಡಿ ಮಾಡಿರೋ ಕಲ್ಚರ್ನ ತಿರುಗಿಸಿದ್ದಾದಮೇಲೆ ಒಂದು ತೆಳುವಾದ ಬಟ್ಟೆಯನ್ನು ಈ ಡ್ರಮ್ಮಿಗೆ ಕಟ್ಟಿ ಬೆಳಗ್ಗೆ 1 ನಿಮಿಷ, ಸಾಯಂಕಾಲ 1 ನಿಮಿಷ, 3 ದಿವಸ, ಪ್ರತಿ 3 ದಿವಸ ಬೆಳಗ್ಗೆ ಸಾಯಂಕಾಲ 1 ನಿಮಿಷ ತಿರುಗಿಸಿದ ನಂತರ 72 ಗಂಟೆಯ ನಂತರ ನಿಮಗೆ ಈ 200 ಲೀಟ್ರ್ OWDC ಕಲ್ಚರ್ ರೆಡಿ ಆಗುತ್ತೆ. ಸೊ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಚಾನಲಲ್ಲಿ ನೀವು ನೋಡ್ಬೋದು, ಫಸ್ಟ್ ಟೈಮ್ ನಾನು OWDCನ ಯಾವ ರೀತಿ ಪ್ರಿಪೇರ್ ಮಾಡೋದು, ಅದನ್ನು ಯಾವ ರೀತಿ ಬಳಸೋದು ಎಲ್ಲ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ಯಾವ ರೀತಿ ಮರುಬಳಕೆ ಮಾಡೋದು, ಈ 20 ಲೀಟ್ರ್ ಮದರ್ ಕಲ್ಚರಿಂದ 200 ಲೀಟರ್ಸ್ OWDC ಕಲ್ಚರ್ನ ಯಾವ ರೀತಿ ಪ್ರಿಪೇರ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ತೆಳುವಾದ ಬಟ್ಟೆಯನ್ನು ಹಾಕಿ ದಾರದಿಂದ ಕಟ್ಟಿ ಪ್ರತಿ 3 ದಿವಸ ಬೆಳಗ್ಗೆ ಸಾಯಂಕಾಲ ತಿರುಗಿಸೋದ್ರಿಂದ 4ನೇ ದಿವಸದಲ್ಲಿ ನಿಮಗೆ 200 ಲೀಟ್ರ್ ಕಲ್ಚರ್ ರೆಡಿ ಆಗುತ್ತೆ. ಸೊ ಈ OWDC ಕಲ್ಚರ್ನ ಡ್ರೆಂಚಿಂಗ್ ಮಾಡೋದ್ರಿಂದ ತುಂಬ ಉಪಯೋಗ ಸಿಗುತ್ತೆ ನಿಮಗೆ. ಸೊ ನೀವು ನೋಡ್ಬೋದು, ಇವಾಗ ಇದು 3 ದಿವಸ ಆದ ನಂತರ ವಿಡಿಯೋ ಮಾಡಿ ಹಾಕಿರೋವಂಥದ್ದು. ಸೊ ನಿಮ್ಗೆ ಈ ರೀತಿ ಕಲ್ಚರ್ ರೆಡಿ ಆಗಿರುತ್ತೆ 3 ದಿವಸ ನಂತರ. ಸೊ ಈ ಥರ ನೊರೆ ಬಂದಿರುತ್ತೆ. ಸೊ ಈ ಥರ ಕಲರ್ ಇರುತ್ತೆ. ಆಮೇಲಿಂದ ನಿಮ್ಮ ಕಲ್ಚರು ಜೆಲ್ ಥರ ಇದ್ದರೆ ಅದು 100% ಸಕ್ಸಸ್ ಆಗಿದೆ ಅಂತ. ಸೊ ನೀವು ನೋಡ್ತಿರ್ಬೋದು, ಈ ಥರ ಇರುತ್ತೆ ಕಲ್ಚರು. ಸೊ ಈ ಥರ ಜೆಲ್ ಥರ ಇರುತ್ತೆ ಕಲ್ಚರ್. ಸೊ ಇದನ್ನು ಸ್ಪ್ರೇ ಮಾಡೋದಕ್ಕಿಂತ ಡ್ರೆಂಚಿಂಗ್ ಮಾಡೋದ್ರಿಂದ ತುಂಬ ಉಪಯೋಗ ಇದೆ ಗಿಡಗಳಿಗೆ. ವೇಸ್ಟ್ ಡಿಕಂಪೋಸಿಷನ್ ಆಗಲಿ, ಎರೆಹುಳಗಳ ಉತ್ಪಾದನೆ ಆಗಲಿ, ಎಲ್ಲ ಜಾಸ್ತಿ ಚೆನ್ನಾಗಿ ಮಾಡಿಕೊಡುತ್ತೆ ಈ OWDC. ಸೊ ನಿಮಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಟ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ.